ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಈಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒನ್ ಸಿಂಗಲ್ ಮಂತ್ರ ದಟ್ ಕ್ಯಾನ್ ಚೇಂಜ್ ಯುವರ್ ಲೈಫ್. ತುಂಬ ಜನಕ್ಕೆ ಈ ಮಂತ್ರನ ಕೇಳಿರ್ತೀರಾ, ನೋಡಿರ್ತೀರಾ, ಬಟ್ ಹೇಗೆ ಯೂಸ್ ಮಾಡಬೇಕು, ಯಾವ ವಿಚಾರಗಳಿಗೆ ಯೂಸ್ ಮಾಡಬೇಕು ಅಂತ ಎಲ್ಲ ತುಂಬ ಥಾಟ್ಸ್ ಇರುತ್ತೆ. ನಿಜವಾಗ್ಲೂ ನನ್ನ ಜೀವನದಲ್ಲಿ ಈ ಮಂತ್ರ ತುಂಬ ಚೇಂಜಸನ್ನು ತಂದು ಕೊಟ್ಟಿದೆ. ಸೊ ಪ್ಲೀಸ್ ಡೂ ಯೂಸ್ ಇಟ್. ಇದನ್ನು ಸಂಕಷ್ಟಿ ದಿನಗಳು ಕೂಡ ನೀವು ಸ್ಟಾರ್ಟ್ ಮಾಡ್ಬೋದು, ಅಥವಾ ಯಾವುದಾದ್ರೂ ಬುಧವಾರ ಸ್ಟಾರ್ಟ್ ಮಾಡ್ಬೋದು. ನೀವು ಈ ವಿಡಿಯೋನ ಲೇಟಾಗಿ ನೋಡಿದ್ರೂ ಪರವಾಗಿಲ್ಲ, ನೀವು ಎನಿ ಟೈಮ್ ಈ ಮಂತ್ರನ ಚಾಂಟ್ ಮಾಡೋಕ್ಕೆ ಶುರು ಮಾಡಬಹುದು, ಏನು ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಸ್ಪೆಷಲಿ ಈಗ 5ನೇ ತಾರೀಕು ಮೇ ತಿಂಗಳು 2026ರಲ್ಲಿ ಅಂಗಾರಕ ಸಂಕಷ್ಟಿ ಬರ್ತಾ ಇದೆ, ವಿಚ್ ಇಸ್ ಮೋಸ್ಟ್ ಪವರ್ಫುಲ್. ಸೊ ಆ ದಿನ ಕೂಡ ನೀವು ಈ ಮಂತ್ರನ ಏನಾದರೂ ಸಂಕಲ್ಪ ಇಟ್ಕೊಂಡು ಚಾಂಟಿಂಗ್ ಮಾಡಿ ನಿಮ್ಮ ಆಸೆಗಳನ್ನು ಫುಲ್ಫಿಲ್ ಮಾಡ್ಕೋಬಹುದು. ಓಕೆ, ದ ಮಂತ್ರ ಈಸ್ ವಲ್ಲಭಂ ಗಜಾನನಂ ಏಕದಂತಂ. ಈ ಒಂದು ಮಂತ್ರ ನಿಮ್ಮ ಲೈಫಲ್ಲಿ ಏನೇನೆಲ್ಲ ಚೇಂಜಸ್ನ ತಂದುಕೊಡುತ್ತೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಲಾಸ್ಟಲ್ಲಿ ಒಂದು ಎನರ್ಜಿ ಸರ್ಕಲ್ ಕೂಡ ಇದೆ, ಓಕೆನಾ? ಸೊ ಆ ಎನರ್ಜಿ ಸರ್ಕಲನ್ನು ನೀವು ಪ್ರಿಂಟೌಟ್ ತೆಗೆಸ್ಕೊಂಡು ನಿಮ್ಮ ಮನೆ ಗೋಡೆ ಮೇಲೆ ಪೇಸ್ಟ್ ಮಾಡ್ಕೋಬಹುದು. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮೊಬೈಲ್ ವಾಲ್ಪೇಪರಿಗೂ ಕೂಡ ನೀವು ಹಾಕ್ಕೋಬಹುದು. ಆ್ಯಂಡ್ ದಯವಿಟ್ಟು ಯಾರಾದರೂ ಮೊಬೈಲ್ ವಾಲ್ಪೇಪರಿಗೆ ಹಾಕೋದಿದ್ದರೆ ಪ್ಲೀಸ್ ಅದನ್ನು ವಾಶ್ರೂಮ್ಗೆ ಮೊಬೈಲ್ನ ತೊಗೊಂಡು ಹೋಗೋಕ್ಕಿಲ್ಲ. ಓಕೆ, ಸೊ ಪ್ರಿಂಟೌಟ್ ತೆಗೆದು ಅದನ್ನು ಯೂಸ್ ಮಾಡ್ತಾ ಬನ್ನಿ, ಅದು ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ನಿಮಗೆ. ಓಕೆ, ಸೊ ಈ ಮಂತ್ರದ ಬೆನಿಫಿಟ್ಸ್ಗಳು ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ಯಾವ ಟೈಮಲ್ಲಿ ಯಾವ ರೀತಿ ಚಾಂಟಿಂಗ್ ಮಾಡಬೇಕು ಅಂತ. ಈ ಮಂತ್ರ ನಾನು ಪ್ರೀವಿಯಸ್ಲಿ ಹೇಳ್ದ ಹಾಗೆ ಸಂಕಷ್ಟಿ ದಿನ ಸ್ಟಾರ್ಟ್ ಮಾಡ್ಬೋದು, ಅಥವಾ ಅಂಗಾರಕ ಸಂಕಷ್ಟಿ ದಿನ ಸ್ಟಾರ್ಟ್ ಮಾಡಬಹುದು, ಆರ್ ಯಾವುದಾದ್ರೂ ಬುಧವಾರ ಸ್ಟಾರ್ಟ್ ಮಾಡ್ಬೋದು. ಇಲ್ಲ ನಿಮಗೆ ಅರ್ಜೆಂಟ್ ಸ್ಟಾರ್ಟ್ ಮಾಡಬೇಕಂತ ಅಂದರೆ ಎನಿ ಟೈಮ್ ಯು ಕ್ಯಾನ್ ಸ್ಟಾರ್ಟ್. ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಕೋಬಹುದು, ಇಲ್ಲ ಬೆಳಗ್ಗೆ 8 ಗಂಟೆ ಒಳಗಡೆ ಹೇಳ್ಕೋಬೋದು. ನೀವು ಹೌಸ್ ವೈಫ್ ಆಗಿದ್ದು ಬೆಳಗ್ಗೆ ಸಂಜೆ 2 ಟೈಮ್ ಪೂಜೆ ಮಾಡ್ತೀರಾ ಅಂತ ಹೇಳಿದ್ರೆ ಬೆಳಗ್ಗೆ ಕೂಡ ಹೇಳ್ಬೋದು, ಸಂಜೆ ಕೂಡ ಹೇಳ್ಬಹುದು. 108 ಬಾರಿ ಮಸ್ಟ್. ನಿಮ್ಮ ಹತ್ರ ಟೈಮ್ ಇಲ್ಲ 108 ಬಾರಿ ಹೇಳೋಕ್ಕೆ ಅಂತ ಅಂದರೆ ಅಟ್ಲೀಸ್ಟ್ 21 ಬಾರಿನಾದರೂ ನೀವು ಈ ಮಂತ್ರನ ಹೇಳಬೇಕಾಗತ್ತೆ. ಓಕೆ, ವೆರಿ ಸಿಂಪಲ್. ವಲ್ಲಭಂ ಗಜಾನನಂ ಏಕದಂತಂ. ನೀವು ಯಾವುದೇ ಮಂತ್ರ ಹೇಳ್ಕೊಳ್ಳಿ, ಫಸ್ಟ್ ನಿಮ್ಮ ಇಂಟೆನ್ಷನನ್ನು ಸೆಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಸೊ ಇದು ಒಂಥರ ಬೇಸಿಕ್ ಮಂತ್ರ ಅಂತಲೇ ಹೇಳಬಹುದು, ಎಲ್ಲದಕ್ಕೂ ಉಪಯೋಗ ಆಗುತ್ತೆ. ಆದರೆ ನಿಮ್ಮ ಇಂಟೆನ್ಷನ್ ಪ್ಯೂರ್ ಆಗಿರಬೇಕು. ಲೈಕ್ ಫಾರ್ ಎಕ್ಸಾಂಪಲ್, ನಿಮಗೆ ಕಾಲು ನೋವು, ಮಂಡಿ ನೋವು, ಏನೋ ಒಂದು ಪೇನ್ ಇದೆ ಅಂತ ಹೇಳಿದ್ರೆ, ಭಗವಂತ ನನಗೆ ಹಿಂಗೆ ಮಂಡಿ ನೋವಿದೆ, ದಯವಿಟ್ಟು ನನಗೆ ಆದಷ್ಟು ಬೇಗ ಹುಷಾರಾಗಲಿ ಅಂತ ಕೇಳಿಕೊಂಡು ನೀವು ಈ ಮಂತ್ರನ ಹೇಳೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಈ ಮಂತ್ರದ ಬೆನಿಫಿಟ್ಟು ಬ್ಯಾಕ್ ಪೇನ್ ಆಗಿರ್ಬೋದು, ಸ್ಕಿನ್ ಇಶ್ಯೂಸ್ ಆಗಿರ್ಬೋದು, ನಿಮಗೆ ಆ್ಯಂಗ್ಸೈಟಿ ಇಶ್ಯೂಸ್ ಇದ್ದರೆ, ಒಂದು ಸೂಟಬಲ್ ಜಾಬ್ ಸಿಗ್ತಿಲ್ಲ, ಮದುವೆ, ಅಥವಾ ನಿಮ್ಮ ಲೈಫಲ್ಲಿ ಕಾನ್ಫಿಡೆನ್ಸ್ ಇಲ್ಲ, ಎಲ್ಲದಕ್ಕೂ ವರ್ಕ್ ಆಗುತ್ತೆ. ಆ್ಯಂಡ್ ಇದು ಮೋರ್ ಆಫನ್ ಲೈಕ್ ರೂಟ್ ಚಕ್ರದ ಮೇಲೆ ತುಂಬಾ ಕೆಲಸ ಮಾಡುತ್ತೆ, ನಿಮಗೆ ಒಂದು ಸೆಕ್ಯೂರ್ ಆ್ಯಂಡ್ ಸ್ಟೆಬಿಲಿಟಿನ ಕೊಡುತ್ತೆ. ಓಕೆ, ಇದರಲ್ಲಿ ಇದನ್ನು ಕಂಟಿನ್ಯೂಸ್ ಆಗಿ ಚಾಂಟಿಂಗ್ ಮಾಡೋದ್ರಿಂದ ನಿಮಗೆ ಮದುವೆ ಕೂಡ ಸೆಟ್ ಆಗುತ್ತೆ, ಆ್ಯಂಡ್ ನಿಮಗೆ ಕೆಲಸದ ಭಾಗ್ಯನೂ ಸಿಗುತ್ತೆ. ಎಷ್ಟೋ ಜನಕ್ಕೆ ಟೈಮ್ ಇಲ್ಲ, ಏನು ಮಾಡಿದ್ರೂ ಟೈಮ್ ಸಾಕಾಗ್ತಾ ಇರಲ್ಲ, ಒಂಥರ ಟೈಮ್ ಮ್ಯಾನೇಜ್ಮೆಂಟೇ ಬರ್ತಾ ಇರಲ್ವಲ್ಲ, ಅಂಥವರಿಗೂ ಕೂಡ ಒಂಥರ ನಿಮಗೆಲ್ಲೋ ಒಂದು ಕಡೆ ಟೈಮ್ ಸಿಗುತ್ತೆ. ನಿಮಗೆ ನೀವು ಒಂದು ಟೈಮ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಆ್ಯಂಡ್ ಯಾವುದಾದ್ರೂ ವ್ಯಕ್ತಿ ನಿಮ್ಮನ್ನು ಡಿಗ್ರೇಡ್ ಮಾಡ್ತಾಯಿದ್ರೆ ಅವರು ನಿಮಗೆ ಮಹತ್ವವನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಆ್ಯಂಡ್ ಒಂಥರ ಡಿವೈನ್ ಟೈಮಿಂಗ್ ನಿಮ್ಮ ಜೀವನದಲ್ಲಿ ತೋರಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ನೀವು ನೋಡ್ತಾ ಇರ್ಬೋದು ಗಣಪತಿ ಹೇಗೆ ನಮ್ಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತ. ಜಸ್ಟ್ ಫೀಲ್ ದಟ್, ಏನೋ ಆ ಒಂದು ವಿಡಿಯೋನ ಫೀಲ್ ಮಾಡ್ಕೊಳ್ಳಿ, ನಿಮಗೇ ಅವರು ಆಶೀರ್ವಾದ ಮಾಡ್ತಿದ್ದಾರೆ ಅನ್ನೋ ಥರ. ಆ್ಯಂಡ್ ನಿಮ್ಮಲ್ಲಿ ಇಂಪೇಷನ್ಸ್ ಇದ್ದರೆ, ಯಾವುದಕ್ಕೂ ನನಗೆ ಪೇಷನ್ಸೇ ಇಲ್ಲಪ್ಪ ಅನ್ನೋಂತಹದ್ದು ಏನಾದರೂ ನಿಮ್ಮ ಜೀವನದಲ್ಲಿ ನಡೀತಾ ಇದ್ದರೆ, ದಿಸ್ ಮಂತ್ರ ವಿಲ್ ಹೆಲ್ಪ್ ಯು. ಓಕೆ, ನಿಮ್ಮ ಜೀವನದಲ್ಲಿ ಏನೇ ಅಚೀವ್ ಮಾಡೋದಕ್ಕೂ ಕೂಡ ಈ ಮಂತ್ರ ಹೆಲ್ಪ್ ಮಾಡುತ್ತೆ. ಒಂದು ಮೆಂಟಲ್ ಸ್ಟೆಬಿಲಿಟಿ ಆಗಿರ್ಬೋದು, ಮೆಂಟಲ್ ಸ್ಟ್ರೆಂತ್ ಆಗಿರಬಹುದು. ಎಸ್, ಆಮೇಲೆ ತುಂಬ ನಿಮ್ಮ ಮಧ್ಯ ಲೈಕ್ ಮ್ಯಾನಿಪುಲೇಟಿವ್ ಜನಗಳಿರ್ತಾರೆ, ಅಂದರೆ ನೀನೇ ತಪ್ಪು ಮಾಡಿದ್ದು, ನಿನ್ನಿಂದನೇ ಆಗಿದ್ದು, ಆ ಥರದ ಜನಗಳಿರ್ತಾರಲ್ವ, ಅಂಥವ್ರು ನಿಮ್ಮಿಂದ ದೂರ ಆಗ್ತಾರೆ, ಅಥವಾ ಅಂಥವ್ರು ನಿಮ್ಮ ಲೈಫಲ್ಲಿ ಸರಿ ಹೋಗ್ತಾರೆ, ಇಲ್ಲ ನೀನೇ ಸರಿ ಅಂತ ಹೇಳಿ ನಿಮಗೆ ಪ್ರಾಮಿನೆನ್ಸ್ನ ಕೊಡ್ತಾರೆ. ಓಕೆ, ಆ್ಯಂಡ್ ದೇರ್ ಆರ್ ಸೋ ಮೆನಿ ಥಿಂಗ್ಸ್. ನಾ ಹೇಳ್ದಂಗೆ 100 ಆಫ್ ಪ್ರಾಬ್ಲಮ್ಸ್, ಒನ್ ಸೊಲ್ಯೂಷನ್ ಇಸ್ ವಲ್ಲಭಂ ಗಜಾನನಂ ಏಕದಂತಂ ಮಂತ್ರ. ವಿಡಿಯೋ ಎಂಡಲ್ಲಿ ನಿಮಗೆ ಎನರ್ಜಿ ಸರ್ಕಲ್ ಸಿಗುತ್ತೆ, ಪ್ಲೀಸ್ ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ. ಗಣಪತಿ ಆಬ್ಸ್ಟಿಕಲ್ ರಿಮೂವರ್ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಅವರನ್ನು ಇನ್ವೈಟ್ ಮಾಡ್ಕೊಳ್ಳಿ, ಅವರಿಗೆ ಪೂಜೆ ಮಾಡಿ, ನಿಮ್ಮ ಜೀವನದಲ್ಲಿ ಯಾವುದೇ ಆಬ್ಸ್ಟಿಕಲ್ ಇದ್ದರೂ ಸರಿ ಹೋಗುತ್ತೆ. ಇನ್ನೊಬ್ಬರಿಗೋಸ್ಕರ ಕೂಡ ನೀವು ಈ ಮಂತ್ರನ ಹೇಳ್ಬೋದು, ನಿಮ್ಮ ಮಕ್ಕಳಿಗೋಸ್ಕರ ನೀವು ಇಂಟೆನ್ಷನನ್ನು ಸೆಟ್ ಮಾಡಿ ಕೂಡ ಈ ಮಂತ್ರನ ಹೇಳ್ಬೋದು. ಏನೇ ಡೌಟ್ ಇದ್ದರೂ ಕಾಮೆಂಟ್ಸಲ್ಲಿ ಕೇಳಿ. ಥ್ಯಾಂಕ್ ಯು. ಕಾಮೆಂಟ್
ವಲ್ಲಭಂ ಗಜಾನನಂ ಏಕದಂತಂ ಅಂತ ಕಾಮೆಂಟ್ ಮಾಡಿ ನಿಮ್ಮ ವಿಷನ ಫುಲ್ಫಿಲ್ ಮಾಡ್ಕೊಳ್ಳಿ. ಪೀರಿಯಡ್ಸ್ ಟೈಮಲ್ಲಿ ಈ ಮಂತ್ರನ ಪಠನೆ ಮಾಡೋ ಹಾಗಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.